ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ದಿನಗಳಿಂದ ಅನೇಕ ವೀಕ್ಷಕರು ಒಂದು ಕಮೆಂಟ್ ಮಾಡ್ತಾ ಇದ್ರು. ಟ್ಯಾಕ್ಸ್ ಬಗ್ಗೆ ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಒಂದು ಕಡೆ ಟ್ರೋಲ್ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆ ತೆರಿಗೆ ಮಿತಿಯನ್ನು 15 ಲಕ್ಷಕ್ಕೆ ಏರಿಸ್ತಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ನೀವು ಅದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ, ಅದ್ರ ಬಗ್ಗೆನೂ ನಮಗೆ ತಿಳಿಸ್ಕೊಡಿ ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಮಿತ್ರರೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪ್ರಮುಖವಾಗಿ 4 ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಾಪ್ಕಾರ್ನ್ ಟ್ಯಾಕ್ಸ್ ಬಗ್ಗೆ ಯಾಕೆ ನಿರ್ಮಲಾ ಸೀತಾರಾಮನ್ ಅಷ್ಟೊಂದು ಟ್ರೋಲ್ಗೆ ಒಳಗಾದ್ರು. ಎರಡನೇದಾಗಿ ಸೆಕೆಂಡ್ ಹ್ಯಾಂಡ್ ವಾಹನಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ GSTಯನ್ನು ಹೆಚ್ಚು ಮಾಡಿದೆ. ಇದು ಕೂಡ ಭಾರಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೇ ಇದರ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಕೆಲ ಸೀನಿಯರ್ ಜರ್ನಲಿಸ್ಟ್ಗಳೇ ಪುಂಖಾನುಪುಂಖವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಯಾಕೆ ಅದು ಅಷ್ಟು ಗೊಂದಲಕ್ಕೆ ಕಾರಣ ಆಗಿದೆ? ನಿಜವಾಗ್ಲೂ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟದ ಮೇಲೆ 18% ಟ್ಯಾಕ್ಸ್ ಹಾಕಿದ್ದು ಹೌದಾ? ಅಲ್ಲಿ ಆಗ್ತಿರುವಂತಹ ಗೊಂದಲಗಳೇನು? ಇದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮೂರನೆಯದಾಗಿ ಆದಾಯ ತೆರಿಗೆ ಮಿತಿಯನ್ನ 15 ಲಕ್ಷಕ್ಕೆ ಏರಿಸುವಂತಹ ಸಾಧ್ಯತೆಗಳಿದೆಯಾ? ಈ ದೇಶದಲ್ಲಿ 1.25 ಲಕ್ಷ ಸಂಬಳ ಪಡೆದ್ರೂ ಕೂಡ ಆತ ಟ್ಯಾಕ್ಸ್ ಲಿಮಿಟ್ನ ಒಳಗೆ ಬರೋದಿಲ್ವಾ? ಅಂತಹ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳೋದು ಹೊರಟಿದೆಯಾ? ಯಾಕೆ ಆ ಸುದ್ದಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸ್ತಾ ಇದೆ? ಅದರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಮಿತ್ರರೇ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತರ್ತಾರೆ, ಈ ಒಂದು ಸುದ್ದಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಪೂರಕವಾಗುವಂತೆ ಪೆಟ್ರೋಲಿಯಂ ಮಿನಿಸ್ಟರ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೇನಾದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ GST ವ್ಯಾಪ್ತಿಗೆ ಬಂದಿದ್ದೆ ಆದ್ರೆ ಈ ದೇಶದಲ್ಲಿ ಪೆಟ್ರೋಲ್ ಬೆಲೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ. ಯಾವ ಹಂತಕ್ಕೆ ಈ ದೇಶ ಹೋಗ್ಬಿಡುತ್ತೆ ಅಂತಂದ್ರೆ 2010-12ರಲ್ಲಿ ನಾವು ಹೇಗೆ ಬದುಕ್ತಾ ಇದ್ವೋ, ನಮ್ಮ ಜೀವನ ಮಟ್ಟ ಹೇಗಿತ್ತು, ಇನ್ಫ್ಲೇಷನ್ ಲೆವೆಲ್ ಯಾವ ಮಟ್ಟದಲ್ಲಿತ್ತೋ ಆ ಹಂತಕ್ಕೆ ನಾವು ಹೋಗ್ಬಿಡ್ತೀವಿ. ಈ ದೇಶದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುತ್ತೆ. ಇದು ನಿಜವಾ? ಈ ಸಾಧ್ಯತೆಗಳಿದೆಯಾ? ಆ ಬೆಳವಣಿಗೆಗಳು GST ಕೌನ್ಸಿಲ್ನಲ್ಲಿ ನಡೀತಾ ಇದೆಯಾ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ನಿರ್ಮಲಾ ಸೀತಾರಾಮನ್ ಟ್ರೋಲ್ ಆದ್ರಲ್ಲ, ಆ ವಿಚಾರವಾಗಿ ನಿಮಗೆ ಹೇಳ್ಬಿಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಕಾರ್ ವಿಚಾರವನ್ನೇ ಮೊದಲಿಗೆ ಹೇಳೋಣ. ಯಾಕಂದ್ರೆ ಬಹುತೇಕ ಜನರಿಗೆ ಇದೊಂದು ಗೊಂದಲವನ್ನ ನಿರ್ಮಾಣ ಮಾಡಿಬಿಟ್ಟಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಕಾರನ್ನ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ದುಪ್ಪಟ್ಟು ಟ್ಯಾಕ್ಸ್ ಅನ್ನ ಕಟ್ಟಿರ್ತಾನೆ. ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾನೆ, ಕೇಂದ್ರಕ್ಕೆ ತೆರಿಗೆ ಕಟ್ಟಿರ್ತಾನೆ, ರಾಜ್ಯಕ್ಕೂ ತೆರಿಗೆ ಕಟ್ಟಿರ್ತಾನೆ. ಇಷ್ಟೆಲ್ಲಾ ತೆರಿಗೆಯನ್ನು ಕಟ್ಟಿ ಕೊಂಡಂತಹ ಕಾರನ್ನ ನಾವು ಪುನಃ ವ್ಯಾಪಾರ ಮಾಡಬೇಕು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ಸೇಲ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಮತ್ತೆ GST ಕಟ್ಟಬೇಕಾ? ಕೇಂದ್ರ ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಎನ್ನುವಂಥ ಒಂದು ಪ್ರಶ್ನೆ ಬಹುತೇಕರಿಗೆ ಬಂದಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಮೇಲಿನ GSTಯನ್ನು 18%ಗೆ ಏರಿಸಿದೀವಿ, ಡಿಪ್ರಿಸಿಯೇಷನ್ ಅಮೌಂಟ್ ಮೇಲೆ 18% ಟ್ಯಾಕ್ಸ್ ವಿಧಿಸ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಮಿತ್ರರೇ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಕೆಲ ಪತ್ರಕರ್ತರು ಪುಂಖಾನುಪುಂಖವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ್ದಾರೆ. ಇದು ಈಗ ಜನರಿಗೆ ಗೊಂದಲವನ್ನು ಕ್ರಿಯೇಟ್ ಮಾಡಿದೆ. ನಮ್ಮ ಕಾರನ್ನು ಮಾರಾಟ ಮಾಡೋದಾದ್ರೆ ಪುನಃ GSTನ ಅದು 18%. ಎಷ್ಟರ ಮಟ್ಟಿಗೆ ಈ ಬಗ್ಗೆ ಗೊಂದಲ ಸೃಷ್ಟಿ ಆಯಿತು ಅಂತಂದ್ರೆ, ನಾನೊಂದು ರಾಷ್ಟ್ರೀಯ ಸುದ್ದಿವಾಹಿನಿಯನ್ನು ನೋಡ್ತಾ ಇದ್ದೆ, ಹೆಸರು ಬೇಡ. ಅದರಲ್ಲಿ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಸುದ್ದಿಯನ್ನು ಓದ್ತಾ ಇದ್ರು. ಆ ಸುದ್ದಿಯನ್ನು ನೋಡಿ ನನಗೆ ಗಾಬರಿ ಆಗ್ಬಿಡ್ತು. ಒಬ್ಬ ವಿತ್ತ ಸಚಿವೆ ಇಂತಹ ಪುಂಖಾನುಪುಂಖ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾ? ಕೇಂದ್ರ ಸರ್ಕಾರ ಈ ರೀತಿಯ ಅಸಂಬದ್ಧ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ನನಗೂ ಬಂದಿತ್ತು. ಯಾಕೆ ಗೊತ್ತಾ? ಮಾಧ್ಯಮಗಳಲ್ಲಿ ಯಾವ ರೀತಿಯಾಗಿ ತೋರಿಸಲಾಗ್ತಾ ಇತ್ತು ಅಂತಂದ್ರೆ, ಈ ಟ್ಯಾಕ್ಸ್ ಬಗ್ಗೆ 2014ರಲ್ಲಿ ಒಂದು ಕಾರನ್ನು ಕೊಳ್ಳಲಾಗಿರುತ್ತೆ. ಆ ಕಾರಿನ ಬೆಲೆ ಆಗ 10 ಲಕ್ಷ ರೂಪಾಯಿ ಇರುತ್ತೆ. ಈಗ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ? ಡಿಪ್ರಿಸಿಯೇಷನ್ ಅಮೌಂಟ್ ಮೇಲೆ 18% ಟ್ಯಾಕ್ಸ್ ಅಂತ ಹೇಳ್ತಾ ಇದೆಯಲ್ಲ. ಈಗ ಅಂದ್ರೆ 10 ವರ್ಷದ ನಂತರ ಅದೇ ಕಾರನ್ನ ಮಾರಾಟ ಮಾಡೋದಾದ್ರೆ ಆ ವ್ಯಕ್ತಿ 1 ಲಕ್ಷಕ್ಕೆ ಮಾರಾಟ ಮಾಡ್ತಾನೆ ಅಂತ ಅಂದುಕೊಳ್ಳಿ. ಅಂದ್ರೆ ಡಿಪ್ರಿಸಿಯೇಷನ್ ಅಮೌಂಟ್ ಬಂದ್ಬಿಟ್ಟು 9 ಲಕ್ಷ ಆಗುತ್ತೆ. ಈ 9 ಲಕ್ಷಕ್ಕೆ 18% GST ಅಂತಂದ್ರೆ 1,62,000 ಆಗುತ್ತೆ. 1 ಲಕ್ಷಕ್ಕೆ ನೀವು ಕಾರು ಮಾರಾಟ ಮಾಡೋದಾದ್ರೂ ಕೂಡ ಆ ಕಾರಿನ ಬೆಲೆ 2,62,000 ಆಗುತ್ತೆ. ಕೊಳ್ಳುವವನಿಗೆ ಯಾವ ಪರಿಸ್ಥಿತಿ ಆಗುತ್ತೆ ಅಂತಂದ್ರೆ, ಮೂಗಿಗಿಂತ ಮೂಗುತ್ತಿ ಭಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಿಗಿಂತಲೂ ಕೂಡ ಕಾರಿಗೆ ಕಟ್ಟುವಂತಹ GST ಜಾಸ್ತಿ ಆಗುತ್ತೆ. ಹೀಗಂತಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡಲಾಗ್ತಾ ಇತ್ತು. ಆದರೆ ವಾಸ್ತವ ಅದಲ್ಲ ಮಿತ್ರರೇ. ಇಲ್ಲಿ ತಪ್ಪು ಕಲ್ಪನೆ ಹೇಗಾಗಿದೆ ಅಂತಂದ್ರೆ, ಈ ದೇಶದಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟದ ಮಾರ್ಕೆಟ್ ಏನಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ವಾರ್ಷಿಕವಾಗಿ 2 ಲಕ್ಷ ಕೋಟಿಯನ್ನು ದಾಟಬಿಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಅದರ ಮೇಲೆ ಕಣ್ಣಿಟ್ಟಿದೆ. ಅಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕಬೇಕು. ಯಾಕೆಂದ್ರೆ ಮಧ್ಯವರ್ತಿಗಳು ವಿಪರೀತವಾಗಿ ಲಾಭ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಒಂದು ವೇಳೆ ನೀವು ಕಾರು ಮಾಲೀಕರಾಗಿದ್ದು ನಿಮ್ಮ ಕಾರನ್ನ ನಿಮ್ಮ ಸ್ನೇಹಿತನಿಗೆ ಮಾರಾಟ ಮಾಡೋದಾದ್ರೆ ನೀವು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ನಿಮ್ಮ ಸ್ನೇಹಿತ ಕೂಡ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ನೀವೇ ಡೈರೆಕ್ಟ್ ಆಗಿ ನಿಮ್ಮ ಕಾರನ್ನ ಮಾರಾಟ ಮಾಡೋದಾದ್ರೆ ನೀವು ₹1 ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗಿಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡುವಂತ ಸಂದರ್ಭದಲ್ಲಿ. ಅದೇ ನೀವು ಡೀಲರ್ಗೆ ಮಾರಾಟ ಮಾಡಿ ಆ ಡೀಲರ್ ಇನ್ನೊಬ್ಬ 3ನೇ ವ್ಯಕ್ತಿಗೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇಲ್ಲಿ ಮಾರಾಟ ಮಾಡಿದವರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ, ಡೀಲರ್ಗೆ ಟ್ಯಾಕ್ಸ್ ಬೀಳುವಂತಹದ್ದು. ಹೇಗೆ ಅಂತ ನಿಮಗೆ ಅರ್ಥ ಆಗುವಾಗಿ ಹೇಳಬೇಕು ಅಂತಂದ್ರೆ, ಈಗ ನೀವು ಒಂದು ಕಾರನ್ನು 10 ಲಕ್ಷ ರೂಪಾಯಿಗೆ ತೆಗೆದುಕೊಂಡಿರ್ತೀರಿ. ಆ ಕಾರನ್ನು ನೀವು ಡೀಲರ್ಗೆ 7 ಲಕ್ಷ ರೂಪಾಯಿ ಕೊಟ್ಟಿರ್ತೀರಿ. ಆ ಡೀಲರ್ ಏನ್ ಮಾಡ್ತಾನೆ? ಥರ್ಡ್ ಪಾರ್ಟಿಗೆ 8 ಲಕ್ಷಕ್ಕೆ ಮಾರಾಟ ಮಾಡ್ತಾನೆ. ಅಲ್ಲಿ ಆತನ ಲಾಭ ಎಷ್ಟಾಗುತ್ತೆ? 1 ಲಕ್ಷ ರೂಪಾಯಿ ಲಾಭ ಆಗುತ್ತೆ.
ಆ 1 ಲಕ್ಷಕ್ಕೆ 18% ಟ್ಯಾಕ್ಸ್ ಅನ್ನು ಆತ ಕಟ್ಟಬೇಕು. ಈ ಹಿಂದೆ ಇದು 12% ಇತ್ತು, ಈಗ 6% ಹೆಚ್ಚು ಮಾಡಿ 18%ಗೆ ಏರಿಸಲಾಗಿದೆ. ಯಾಕಂದ್ರೆ ಡೀಲರ್ಸ್ಗಳು ಸಿಕ್ಕಾಪಟ್ಟೆ ಲಾಭ ಮಾಡ್ತಾ ಇದ್ದಾರೆ. ಒಂದೊಂದು ಕಾರಿನ ಮೇಲೆ ಲಕ್ಷಾಂತರ ಲಾಭ ಆಗ್ತಾ ಇದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಟ್ಯಾಕ್ಸ್ ಅನ್ನು ಅಳವಡಿಸಲಾಗಿದೆ. ಇಲ್ಲಿ ಸಾಮಾನ್ಯ ಜನರಿಗೆ ಏನೂ ತೊಂದರೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ವ್ಯಾಪಾರ ಮಾಡೋದಾದ್ರೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ಲ. ನೀವು ಡೀಲರ್ ಮೂಲಕವೋ ಅಥವಾ ಯಾವುದೋ ಆ್ಯಪ್ ಮೂಲಕವೋ ಮಾರಾಟ ಮಾಡ್ತೀನಿ ಅಂತಂದ್ರೆ ಈ ಟ್ಯಾಕ್ಸ್ ಆ ಡೀಲರ್ಗೆ ಬರುತ್ತೆ, ನಿಮಗಲ್ಲ. ಇದನ್ನು ಗಮನಿಸಬೇಕು. ಆದರೆ ಈ ಬಗ್ಗೆಯೂ ಕೂಡ ಸಾಕಷ್ಟು ಅಪಪ್ರಚಾರ ಮಾಡಲಾಯಿತು. ಇನ್ನೊಂದು ಮಿತ್ರರೇ, ಪಾಪ್ಕಾರ್ನ್ ಟ್ಯಾಕ್ಸ್. ಈ ಟ್ಯಾಕ್ಸ್ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಅದೆಷ್ಟರ ಮಟ್ಟಿಗೆ ಟ್ರೋಲ್ ಆದರು ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಒಂದು ದೇಶದ ವಿತ್ತ ಸಚಿವರು ಇಷ್ಟೆಲ್ಲ ಟ್ರೋಲ್ ಆಗಬಹುದಾ? ಅದು ಕೂಡ ಎಂತೆಂಥವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು ಅಂತಂದ್ರೆ ಮೋಹನ್ ದಾಸ್ ಪೈ, ದಿಗ್ಗಜ ಉದ್ಯಮಿಯವರು, ಅವರು ಕೂಡ ಈ ಬಗ್ಗೆ ತೀವ್ರವಾಗಿ ಟೀಕೆ ಮಾಡಿದ್ರು. ಹಾಗೆ ನಿರ್ಮಲಾ ಸೀತಾರಾಮನ್ ಅವರ ಮಾಜಿ ಫೈನಾನ್ಸ್ ಅಡ್ವೈಸರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು ಕೂಡ ಇದ್ರ ಬಗ್ಗೆ ಟೀಕೆ ಮಾಡಿದ್ರು. ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಇದರಿಂದ ಕೇಂದ್ರಕ್ಕೆ ಏನು ದೊಡ್ಡ ಹೆಲ್ಪ್ ಆಗೋದಿಲ್ಲ, ಈ ಟ್ಯಾಕ್ಸ್ ತಪ್ಪು ಅನ್ನೋ ರೀತಿಯಲ್ಲಿ ಬಹುತೇಕರು ಮಾತನಾಡಿದ್ರು. ಅಷ್ಟಕ್ಕೂ ಕೇಂದ್ರ ಸರ್ಕಾರ ಮಾಡಿದ್ದೇನು ಕೇಳಿದ್ರೆ, ಬ್ರಾಂಡಿಂಗ್ ಮಾಡದಂತಹ ಪಾಪ್ಕಾರ್ನ್ಗೆ 5% GST, ಪ್ಯಾಕೆಟ್ ಮಾಡಿ ಬ್ರಾಂಡಿಂಗ್ ಮಾಡದಂತಹ ಪಾಪ್ಕಾರ್ನ್ಗೆ 12% GST, ಕ್ಯಾರಮೆಲ್ ಫ್ಲೇವರ್ ಇರುವಂತಹ ಅಂದ್ರೆ ಆಡೆಡ್ ಶುಗರ್ ಇರುವಂತಹ ಪಾಪ್ಕಾರ್ನ್ಗೆ 18% GST ಅಂತ ಮಾಡಿದ್ರು. ಮಿತ್ರರೇ, ಇದು ವಿಪರೀತವಾಗಿ ಚರ್ಚೆಗೊಳಪಡ್ತು. ಇದೇನು ಹೊಸತಲ್ಲ, ಈ ಹಿಂದಿನಿಂದಲೂ ಕೂಡ ಈ ನಿಯಮ ಇದೆ. ನೀವು ಅಕ್ಕಿ ತೆಗೆದುಕೊಂಡ್ರೂ ಈ ನಿಯಮ ಅನ್ವಯಿಸುತ್ತೆ. ಬ್ರ್ಯಾಂಡಿಂಗ್ ಮಾಡದೇ ಇರುವಂತಹ ಅಕ್ಕಿಗಿಷ್ಟು, ಬ್ರ್ಯಾಂಡಿಂಗ್ ಮಾಡದಂತಹ ಅಕ್ಕಿಗಿಷ್ಟು, ಪ್ರತಿಯೊಂದು ವಸ್ತುವಿಗೂ ಕೂಡ ಇದಿದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಸಂದರ್ಭದಲ್ಲಿ ಅದು ಟ್ರೋಲ್ಗೆ ಕಾರಣ ಆಯಿತು. ಅವರು ವಿವರಿಸಿದಂತಹ ರೀತಿಯ ಕಾರಣದಿಂದಾಗಿ ಇದು ಟ್ರೋಲ್ಗೆ ಒಳಗಾಯಿತು. ಯಾಕೆಂದ್ರೆ ಕೇಂದ್ರ ಸರ್ಕಾರ ವಿಪರೀತವಾಗಿ ಟ್ಯಾಕ್ಸ್ ಹಾಕ್ತಾ ಇದೆ. ನಾವು ಏನೇ ವಸ್ತುವನ್ನು ಕೊಂಡ್ರೂ ಕೂಡ ಆ ಬಿಲ್ನಲ್ಲಿ 18% GST, 12% GST ಅಂತ ಬರ್ತಾ ಇದೆ. ಹೀಗಾಗಿ ಜನ ಇದನ್ನ ವಿಪರೀತವಾಗಿ ಟ್ರೋಲ್ ಮಾಡಿದ್ರು. ಇಲ್ಲಿ ಪಾಪ್ಕಾರ್ನ್ ವಿಚಾರದಲ್ಲಿ ಆಗಿರೋದೇನು ಕೇಳಿದ್ರೆ, ಈ ದೇಶದ GST ನಿಯಮದಲ್ಲಿ ಆಡೆಡ್ ಶುಗರ್ ಇರುವಂತಹ ವಸ್ತುವಿಗೆ 18% GST ಇದೆ. ಅದು ಯಾವುದೇ ವಸ್ತು ಬೇಕಾಗಿರಲಿ, ನೀವು ಆಡೆಡ್ ಶುಗರ್ ಇದೆ ಅಂತಂದ್ರೆ ಸಹಜವಾಗಿ ಅದಕ್ಕೆ 18% ಟ್ಯಾಕ್ಸ್ ವಿಧಿಸುವಂತಹ ನಿಯಮ ಇದೆ. ಹೀಗಾಗಿ ಇದು ಇಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಇದರಲ್ಲಿ ಬಹಳ ದೊಡ್ಡ ವಿಚಾರ ಏನೋ ಇದೆ, ಜನಸಾಮಾನ್ಯರಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಏನೂ ಕೂಡ ಇಲ್ಲ. ಆದ್ರೆ ಈ ರೀತಿಯಾಗಿ ಟ್ರೋಲ್ ಮಾಡಲಾಯಿತು. ಮಿತ್ರರೇ, ಇದೆಲ್ಲ ಟ್ರೋಲ್ ವಿಚಾರವಾದ್ರೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಈ ಟ್ಯಾಕ್ಸ್ ನ ವಿಚಾರವಾಗಿ ಸುದ್ದಿ ಆಗಿದ್ದೇನು ಕೇಳಿದ್ರೆ, ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಆದಾಯ ತೆರಿಗೆ ಮಿತಿಯನ್ನು 15 ಲಕ್ಷಕ್ಕೆ ಏರಿಸ್ತಾರೆ. ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಮಿತ್ರರೇ, ನನಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ತೆರಿಗೆಯನ್ನು ಕಟ್ತಾ ಇರುವಂತವರೇ ಒಂದು 6 ರಿಂದ 7 ಕೋಟಿ ಅಷ್ಟೇ. 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ನೇರ ತೆರಿಗೆಯನ್ನು ಪಾವತಿ ಮಾಡ್ತಿರುವಂತವರ ಸಂಖ್ಯೆ 6 ರಿಂದ 7 ಕೋಟಿ ಇದೆ ಅಷ್ಟೇ. ಅದರಲ್ಲಿ ನೀವು 15 ಲಕ್ಷದ ತೆರಿಗೆ ಮಿತಿಯನ್ನು ವಿಧಿಸಿದ್ದೇ ಆದರೆ ಅರ್ಧಕ್ಕರ್ಧ ಜನ ಹೊರಟೋಗ್ಬಿಡ್ತಾರೆ ತೆರಿಗೆ ವ್ಯಾಪ್ತಿಯಿಂದ. ಇದು ದೇಶದ ಆದಾಯದ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ಸುದ್ದಿ ಸತ್ಯ ಅಂತ ನನಗನ್ನಿಸ್ತಾ ಇಲ್ಲ. ಆದರೂ ಕೂಡ ಮಿತ್ರರೇ, ಈ ಸುದ್ದಿಯ ಬಗ್ಗೆ ಚರ್ಚೆ ಮಾಡಬೇಕು. ಯಾಕೆ ಕೇಳಿದ್ರೆ, ರಾಯ್ಟರ್ಸ್ ನಂತಹ ಸುದ್ದಿ ಸಂಸ್ಥೆಯಲ್ಲಿ ಈ ವರದಿ ಪ್ರಕಟಗೊಂಡಿದೆ. ರಾಯ್ಟರ್ಸ್ ಹೀಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ಲ ಹೇಳೋದಿಲ್ಲ, ಜೆನ್ಯೂನ್ ಇದ್ರೆ ಮಾತ್ರ ಅಂತಹ ಸುದ್ದಿಗಳನ್ನು ಪ್ರಕಟ ಮಾಡ್ತಾರೆ. ಹೀಗಾಗಿ ಈ ಸುದ್ದಿಯ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಹಾಗೇನಾದರೂ ಆಗಿದ್ದೆ ಆದರೆ ದೊಡ್ಡ ಪ್ರಮಾಣದ ಜನ ಇದರ ಲಾಭವನ್ನು ಪಡೆದುಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನೀವೇನಾದರೂ 1,25,000 ಸಂಬಳವನ್ನು ಪ್ರತಿ ತಿಂಗಳು ಪಡೀತಾ ಇದ್ರೂ ಕೂಡ ನೀವು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ, ಅಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇದು ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸಾಧ್ಯತೆಗಳು ಕಡಿಮೆ ಅಂತಲೇ ಅನಿಸ್ತಾ ಇದೆ. ಯಾಕೆಂದರೆ ಕೇಂದ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆದಾಯದ ಕೊರತೆ ಉಂಟಾಗುತ್ತೆ. ಅಂತಿಮವಾಗಿ ಮಿತ್ರರೇ, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರಕ್ಕೆ ಬಂದ್ಬಿಡೋಣ. ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತರುವಂತಹ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದ ಟೇಬಲ್ ಮೇಲೆ ಅಂತಹ ವಿಚಾರಗಳಿದೆ, ಆದರೆ ರಾಜ್ಯ ಸರ್ಕಾರಗಳ ಸಹಯೋಗ ಇದರಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಮುಂಚೆ ನಿರ್ಮಲಾ ಸೀತಾರಾಮನ್ ಕೂಡ ಇದನ್ನೇ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು ಅಂತಂದ್ರೆ, ಕೇಂದ್ರ ಸರ್ಕಾರ ಯಾವಾಗಲೂ ಪೆಟ್ರೋಲ್ ಮತ್ತು ಡೀಸೆಲ್ಗೆ GST ಅನ್ನು ವಿಧಿಸೋದಕ್ಕೆ ರೆಡಿ ಇದೆ, ಅಂದ್ರೆ ಆ ವ್ಯಾಪ್ತಿಗೆ ತರೋದಕ್ಕೆ ರೆಡಿ ಇದೆ. ಈ ಹಿಂದೆ ಅರುಣ್ ಜೇಟ್ಲಿ ಅವರು ಮಂತ್ರಿ ಆದಂತಹ ಸಂದರ್ಭದಲ್ಲೇ, ಅಂದ್ರೆ GST ಅನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲೇ ಈ ವಿಚಾರ ಪ್ರಸ್ತಾಪ ಆಗಿದೆ. ಆದರೆ ರಾಜ್ಯ ಸರ್ಕಾರಗಳಲ್ಲಿ ಒಮ್ಮತ ಮೂಡದ ಕಾರಣದಿಂದಾಗಿ ಇದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಒಪ್ಪಿಕೊಳ್ತಾವೋ ನಾವು ಅದನ್ನ ಇನಿಷಿಯೇಟ್ ಮಾಡ್ತೀವಿ, ಹೀಗಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಈಗ ಮಿತ್ರರೇ, ಬಜೆಟ್ ಸಂದರ್ಭದಲ್ಲಿ ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಸಾಧ್ಯತೆಗಳು ಕೂಡ ಈ ತಕ್ಷಣಕ್ಕೆ ಕಡಿಮೆ ಅಂತ ಅನಿಸ್ತಾ ಇದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ದೃಢ ಸಂಕಲ್ಪ ಮಾಡಿ ಈ ನಿರ್ಧಾರ ಕೈಗೊಂಡಿದ್ದೇ ಆದ್ರೆ ಈ ದೇಶದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಪೆಟ್ರೋಲ್ ಬೆಲೆ ಎಷ್ಟಿದೆ? 100 ರೂಪಾಯಿಯನ್ನ ದಾಟಿದೆ. ವಾಸ್ತವವಾಗಿ ಪೆಟ್ರೋಲ್ನ ರೇಟ್ ಇರುವಂತಹದ್ದು, ಕಚ್ಚಾ ತೈಲ ಬೆಲೆಯನ್ನು ನೋಡಿದ್ರೆ ನಮ್ಗೆ 30 ರೂಪಾಯಿಗೆ ಸಿಗಬೇಕು, 31 ರೂಪಾಯಿಗೆ ಸಿಗಬೇಕು ಅಂತ ಕೆಲವರು ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಅದು ಯಾಕೆ ಕೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $73 ರಿಂದ $74 ಇದೆ. ಅಂದ್ರೆ 1 ಲೀಟರ್ ಕಚ್ಚಾ ತೈಲದ ಬೆಲೆ 31 ರೂಪಾಯಿ ಆಗುತ್ತೆ. ಆದ್ರೆ ಮಿತ್ರರೇ, ಅದು ಕಚ್ಚಾ ತೈಲದ ಬೆಲೆ.
ಕಚ್ಚಾ ತೈಲ ಅಂತಂದ್ರೆ ಅದರಲ್ಲಿ ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಕೋಕ್ ಇರುತ್ತೆ, ಲಿಕ್ವಿಡ್ ರಿಫೈನರಿ ಗ್ಯಾಸ್ ಇರುತ್ತೆ, ಅನೇಕ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಒಳಗೊಂಡಂತ ಕಚ್ಚಾ ತೈಲ ಅದು. ಅದನ್ನ ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಇದೆ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಉತ್ಪನ್ನಗಳು ರೆಡಿ ಆಗ್ತವೆ. ಈಗ ಒಂದು ಬ್ಯಾರಲ್ ಕಚ್ಚಾ ತೈಲವನ್ನು ತಂದ್ರೆ ಅದರಲ್ಲಿ ಪೆಟ್ರೋಲ್ ಸಿಗುವಂತದ್ದು ಸರಿಸುಮಾರು 70 ಲೀಟರ್ ಮಾತ್ರ. ಒಂದು 35 ಲೀಟರ್ ಡೀಸೆಲ್ ಸಿಗುತ್ತೆ, ಒಂದು 15 ಲೀಟರ್ ಜೆಟ್ ಫ್ಯೂಯಲ್ ಸಿಗುತ್ತೆ. ಉಳಿದಂತಹದ್ದು ಸ್ಟೀಲ್ ಗ್ಯಾಸ್ ಇರಬಹುದು, ಕೋಕ್ ಇರಬಹುದು, ಲಿಕ್ವಿಡ್ ರಿಫೈನರಿ ಗ್ಯಾಸ್ ಇರಬಹುದು, ಪೆಟ್ರೋಕೆಮಿಕಲ್ ಇರಬಹುದು, ಈ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ಹೀಗಾಗಿ 1 ಲೀಟರ್ ಪೆಟ್ರೋಲ್ ಅನ್ನು ತಯಾರು ಮಾಡಬೇಕು ಅಂತಂದ್ರೆ ಸರಿಸುಮಾರು ಒಂದು 40 ರಿಂದ 42 ರೂಪಾಯಿ ಖರ್ಚಾಗುತ್ತೆ. ಇಷ್ಟಾದ್ರೂ ಪೆಟ್ರೋಲ್ ಬೆಲೆ 100 ರೂಪಾಯಿ ಯಾಕಿದೆ ಅಂತ ಪ್ರಶ್ನೆ ಬರಬಹುದು. ಇದಕ್ಕೆ ಮಿತ್ರರೇ, ಕೇಂದ್ರ ಸರ್ಕಾರ ಒಂದು 30 ರಿಂದ 32 ರೂಪಾಯಿ ಟ್ಯಾಕ್ಸ್ ಹಾಕುತ್ತೆ. ರಾಜ್ಯ ಸರ್ಕಾರಗಳು ಕೂಡ ಒಂದು 28 ರಿಂದ 30 ರೂಪಾಯಿ ಟ್ಯಾಕ್ಸ್ ಹಾಕ್ತವೆ. ಒಂದೊಂದು ರಾಜ್ಯದ ಟ್ಯಾಕ್ಸ್ ಒಂದೊಂದು ರೀತಿಯಾಗಿರುತ್ತೆ. ಒಂದು ವೇಳೆ ಮಿತ್ರರೇ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತಂದಿದ್ದೆ ಆದ್ರೆ ಆಗ ಪೆಟ್ರೋಲ್ನ ಮೂಲ ಬೆಲೆ 40 ರಿಂದ 42 ರೂಪಾಯಿ, ಅದಕ್ಕೆ 28% GST ಹಾಕಿದ್ರೂ ಕೂಡ 1 ಲೀಟರ್ ಪೆಟ್ರೋಲ್ನ ಬೆಲೆ 56 ರಿಂದ 58 ರೂಪಾಯಿಗೆ ಸಿಗುತ್ತೆ. ಯೋಚನೆ ಮಾಡಿ ಮಿತ್ರರೇ, ಈಗ ನಾವು 1 ಲೀಟರ್ ಪೆಟ್ರೋಲ್ ಕೊಡುವಂತಹ ಹಣಕ್ಕೆ 2 ಲೀಟರ್ ಪೆಟ್ರೋಲ್ ಬರುತ್ತೆ. ಎಂತಹ ಬದಲಾವಣೆ ಆಗುತ್ತೆ ಅಲ್ವಾ? ಆದ್ರೆ ಈ ಸಾಧ್ಯತೆಗಳಿದೆಯಾ? ಸದ್ಯ ಕೇಂದ್ರ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. GST ಕೌನ್ಸಿಲ್ ನಲ್ಲಿ ಈ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಆದರೆ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆ, ರಾಜ್ಯ ಸರ್ಕಾರಗಳಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ಕೇಳಿದ್ರೆ, ಈ ದೇಶದಲ್ಲಿ GST ಜಾರಿ ಆದ ಬಳಿಕ ರಾಜ್ಯಗಳಿಗೆ ಬರುವಂತಹ ಆದಾಯದ ಮೂಲಗಳು ಬಹಳ ಕಡಿಮೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಇದ್ದಂತಹ ತೆರಿಗೆ ಅಧಿಕಾರ ಬಹುತೇಕ ಮೊಟಕುಗೊಂಡಿದೆ. ಅವರಿಗಿರುವಂತಹದ್ದು 3 ವಿಚಾರದಲ್ಲಿ ಮಾತ್ರ ಈಗ ಅಧಿಕಾರ. ಅದ್ಯಾವುದು ಕೇಳಿದ್ರೆ, ಮುದ್ರಾಂಕ ಅಥವಾ ನೋಂದಣಿ ಶುಲ್ಕವನ್ನ ರಾಜ್ಯ ಸರ್ಕಾರ ವಿಧಿಸುತ್ತೆ, ಎರಡನೇದಾಗಿ ಅಬಕಾರಿ ಸುಂಕವನ್ನ ವಿಧಿಸುತ್ತೆ, ಮೂರನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸುಂಕವನ್ನ ವಿಧಿಸುತ್ತೆ. ಈ 3 ವಿಭಾಗದಿಂದಲೇ ರಾಜ್ಯಕ್ಕೆ ದೊಡ್ಡ ಮಟ್ಟದ ಆದಾಯ ಬರುತ್ತೆ. ಒಂದು ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ GST ವ್ಯಾಪ್ತಿಗೆ ಹೋಗಿದ್ದೆ ಆದ್ರೆ ರಾಜ್ಯಗಳ ಆದಾಯ ಕೋತ ಹೊಡೆದು ಬಿಡುತ್ತೆ. ಈಗ 1 ಲೀಟರ್ ಪೆಟ್ರೋಲ್ಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಸರಿಸುಮಾರು 28 ರಿಂದ 30 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಈಗಿನ ಪ್ರಕಾರ GST ವ್ಯಾಪ್ತಿಗೆ ಹೋಗಿದ್ದೆ ಆದ್ರೆ ಅದು ಕೇವಲ 8 ರೂಪಾಯಿ 40 ಪೈಸೆ ಅಥವಾ 10 ರೂಪಾಯಿ ಒಳಗೆ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಕೇಂದ್ರಕ್ಕೂ ಕೂಡ ಸರಿಸುಮಾರು ಅಷ್ಟೇ ಬರುತ್ತೆ. ಹೀಗಾಗಿ GST ನಿಯಮದಲ್ಲೇ ಬದಲಾವಣೆ ಆಗಬೇಕು. ಈಗೇನು GST ಸ್ಲ್ಯಾಬ್ 28% ಗೆ ಲಿಮಿಟ್ ಇದೆಯಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತರಬೇಕು ಅಂತಂದ್ರೆ ಈ GST ಸ್ಲ್ಯಾಬ್ ನ ವ್ಯವಸ್ಥೆಯೇ ಬದಲಾವಣೆ ಆಗಬೇಕು. ಅದು ಹೇಗೆ ಅಂತಂದ್ರೆ, ಈ 28% ಇರುವಂತಹ ಸ್ಲ್ಯಾಬ್ ಅನ್ನ 48%ಗೋ ಅಥವಾ 50%ಗೋ ಏರಿಕೆ ಮಾಡಬೇಕು. ಇಲ್ಲದೆ ಹೋದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿಪರೀತವಾದಂತಹ ನಷ್ಟ ಆಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಮ್ಮತಕ್ಕೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕವೂ ಒಪ್ಪುತ್ತಾ ಇಲ್ಲ, ಆಂಧ್ರ ಪ್ರದೇಶವೂ ಒಪ್ಪೋದಿಲ್ಲ, ಬೇರೆ ಬೇರೆ ರಾಜ್ಯಗಳು ಕೂಡ ಇದಕ್ಕೆ ಅಪೋಸ್ ಮಾಡ್ತವೆ. ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳು ಕೂಡ ಇದಕ್ಕೆ ಅಪೋಸ್ ಮಾಡ್ತವೆ. ಅವರಿಗೂ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ರಾಜ್ಯಗಳಿಗೆ ಆದಾಯ ಬರೋದಿಲ್ಲ. ನೀವು ಇಷ್ಟೆಲ್ಲ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಪೆಟ್ರೋಲ್ ಡೀಸೆಲ್ ನಿಂದಲೂ ಹಣ ಬರೋದಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಗಳು ಎಲ್ಲಿಗೆ ಹೋಗಬೇಕು? ಸಿದ್ದರಾಮಯ್ಯನವರು ಕಳೆದ ಬಾರಿ ಆದಾಯವನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು? ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ 1-2 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ಆಪ್ಷನ್ನೇ ಹೊರಟೋಗ್ಬಿಡುತ್ತೆ. ನೀವು ಮನಸ್ಸಿಗೆ ಬಂದಾಗ ರೇಟ್ ಏರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಇದನ್ನೇ ಹೇಳಿದ್ದಾರೆ, ನಮಗೇನೋ ಇಂಟ್ರೆಸ್ಟ್ ಇದೆ, ಆದರೆ ರಾಜ್ಯ ಸರ್ಕಾರಗಳು ಒಪ್ಪಬೇಕಲ್ಲ ಅಂತ. ಆದರೆ ಕೆಲ ಮಾಧ್ಯಮಗಳಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ಮಾಡಿಬಿಡುತ್ತೆ, ಆದಷ್ಟು ಶೀಘ್ರದಲ್ಲಿ ಆಗಿಬಿಡುತ್ತೆ ಅಂತ ಸುದ್ದಿಗಳನ್ನು ಪ್ರಕಟಿಸಲಾಗ್ತಾ ಇದೆ. ಇದಿಷ್ಟು ಮಿತ್ರರೇ ದೇಶದಲ್ಲಿ ಟ್ಯಾಕ್ಸ್ ಅಂದ್ರೆ ತೆರಿಗೆ ವಿಚಾರದಲ್ಲಿ ಆಗ್ತಿರುವಂತಹ ಚರ್ಚೆಗಳ ಬಗ್ಗೆ ಮಾಹಿತಿ. ಈ ಎಲ್ಲ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮಿತ್ರರೇ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.